ಹಾವೇರಿ ಜಿಲ್ಲೆಯಲ್ಲಿ ಅಕ್ಕಿ ಕಳ್ಳತನವೆಂದು ಖ್ಯಾತಿ ಪಡೆದಿರುವ ಸಚಿನ್ ಕಬ್ಬೂರು ಮತ್ತೆ ಬಡವರಿಗೆ ವಿತರಿಸಬೇಕಾದ ಅಕ್ಕಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ಮುಂದಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಬಡವರ ಅಕ್ಕಿಯನ್ನು ಲಾರಿಯಲ್ಲಿ ಲೋಡ್ ಮಾಡಿಕೊಂಡು ಬೇರೆ ರಾಜ್ಯಕ್ಕೆ ಸಾಗಿಸುತ್ತಿದ್ದ ವೇಳೆ ಆಹಾರ ಇಲಾಖೆ ಅಧಿಕಾರಿ ವಿಜಯಕುಮಾರ್ ಗುಡಿಗೇರಿ ಹಾಗೂ ಅವರ ತಂಡವು ಸಚಿನ್ ಕಬ್ಬೂರ ಗೋಡನ್ ಮೇಲೆ ಏಕಾಏಕಿ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ 3 ಲಾರಿಗಳಲ್ಲಿ ತುಂಬಿದ ಬಡವರ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಆಹಾರ ನಿರೀಕ್ಷಕ ವಿಜಯಕುಮಾರ್ ಅವರು 2 ದಿನಗಳ ಕಾಲ ಅಕ್ಕಿಯ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಅಳತೆ ಮಾಡಿದ ಬಳಿಕ ವಶಪಡಿಸಿಕೊಂಡ ಅಕ್ಕಿಯ ಮೌಲ್ಯ ಸುಮಾರು 40 ಲಕ್ಷ ರೂಪಾಯಿಗೂ ಹೆಚ್ಚಿದೆಂದು ಅಂದಾಜಿಸಲಾಗಿದೆ. ಗಮನಾರ್ಹ ಸಂಗತಿಯೆಂದರೆ ಈ ಮೊದಲು ಸಹ ಸಚಿನ್ ಕಬ್ಬೂರ ವಿರುದ್ಧ ಹಲವು ಬಾರಿ ಎಫ್ಐಆರ್ ದಾಖಲಾಗಿದ್ದರೂ ಯಾವುದೇ ಭಯವಿಲ್ಲದೆ ಮತ್ತೆ ಬಡವರ ಅಕ್ಕಿಯನ್ನು ಅಕ್ರಮವಾಗಿ ಮಾರಾಟ ಮಾಡುವ ದಂಧೆಯಲ್ಲಿ ತೊಡಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 1 ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಸಹ ಇವನ ಪ್ರಕರಣ ದಾಖಲಾಗಿದ್ದು, ಆದರೂ ಸಹ ಯಾರಿಗೂ ಭಯಪಡದೆ ತನ್ನದೇ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಬಡವರಿಗೆ ಸಿಗಬೇಕಾದ ಆಹಾರವನ್ನು ಲೂಟ್ ಮಾಡುತ್ತಿದ್ದನೆಂಬ ಆರೋಪ ಕೇಳಿಬರುತ್ತಿದೆ. ಇವನ ಹಣದ ದರ್ಪದಿಂದ ಬಡವರ ಪಾಲಾಗಬೇಕಾದ ಅಕ್ಕಿ ಇವನ ಕೈ ಸೇರುತ್ತಿದೆ. ಇವನ ಅಕ್ಕಿ ಕಳ್ಳತನದ ದಂಧೆಗೆ ಯಾವಾಗ ಕಡಿವಾಣ ಬೀಳುತ್ತದೆ, ಇವನಿಗೆ ಸರಿಯಾದ ಕಾನೂನು ಶಿಕ್ಷೆ ಏಕೆ ಆಗುತ್ತಿಲ್ಲ ಎಂಬ ಪ್ರಶ್ನೆಗೆ ಇದೀಗ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳೇ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ಬಡವರಿಗೆ ಸೇರುವಂತ ಪಡಿತರ ಚೀಟಿಯಲ್ಲಿ ಕೊಡುವ ರೇಷನ್ ಅಕ್ಕಿ FCI ಗೋಡಾದಿಂದ ಡೈರೆಕ್ಟ್ ಕಳ್ಳರ ಕೈಯಾಗ ಸಿಗ್ತಾ ಇದೆ. ಇದು ಸೀದಾ ರಾಜಸ್ಥಾನಕ್ಕೆ ಹೋಗ್ತಾ ಇದೆ ರೀ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ. FCI ಗೋಡೌನ್ನಿಂದ FCI ಚೀಲ ಇದು 1 ಚೀಲ ತಗೊಳಪ್ಪ, 4 ಚೀಲ ತೆಗಿ, ಈಗ ತೆಗಿದು ನಮ್ಮ ಗೌರ್ಮೆಂಟ್ ಎಷ್ಟು ಬೇಕಾದ್ರೂ ಚೀಲ ತೆಗಿದು ಕಂಪ್ಲೀಟ್ ಸ್ಟಾಕ್ ಫುಲ್ ಐತಿ ಇಲ್ಲಿ FCI ಗೋಡೌನ್ನಿಂದ ಡೈರೆಕ್ಟ್. ಇದಕ್ಕೆ ನೇರ ಜವಾಬ್ದಾರಿ ಮಂಜುನಾಥ್ ಜೇಡಿ ಅವರೇ, ನೀವು ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಯಾರಿದ್ದಾರೆ ನೀವೆಲ್ಲರೂ ಇದಕ್ಕೆ ನೇರ ಹೊಣೆ. ಈ ಕಳ್ಳ ಸಾಗಾಣಿಕೆಯಲ್ಲಿ ನೀವೆಲ್ಲರೂ ಫುಡ್ ಡಿಪಾರ್ಟ್ಮೆಂಟ್ನವರು ಇನ್ವಾಲ್ವ್ ಇದ್ದೀರಿ. ನಾನು ಇಂಡೆಂಟ್ ಕೇಳಿದ್ದೀನಿ. ಇಂಡೆಂಟ್ ಕೇಳಿ 1.5-2 ತಿಂಗಳಾದ್ರೆ ಇನ್ನೂವರೆಗೂ ಇಂಡೆಂಟ್ ಕೊಟ್ಟಿಲ್ಲ ನೀವು. ಒಂದು ಈಗ ಅವ್ರು ಬರೆದು ಹೊರತು ನಾನು ಏನೋ ಕೇಳಿದೆ, ಅಷ್ಟು ಕಾಮನ್ ಸೆನ್ಸ್ ಅದು. ಕೆಲವೊಂದು ಥಿಂಗ್ಸ್ ಈಗ ಒಂದು ಸರ್ಕಾರದ ಒಂದು ಚೀಲ ಇದ್ರೆ ಗೋಡನ್ ಸೀಸ್ ಮಾಡಬೇಕು. ಹೌದಾ? ಹೌದು. ಮತ್ತೆ ಸೀಸ್ ಮಾಡೋದಂದ್ರೆ